ವೆಲ್ಕಮ್ ಟು ಮೈ KS5 ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗಿನ ತಿಂಡಿಗೆ ಸ್ಪೆಷಲ್ ಇಡ್ಲಿನ ರೆಸಿಪಿ ಟ್ರೈ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಚಟ್ನಿ ಸಾಂಬಾರು ಬೇಕಾಗಲ್ಲ, ಯಾಕಂದರೆ ಇದು ಮಸಾಲ ಇಡ್ಲಿ ಟೇಸ್ಟಿಯಾಗಿರುತ್ತೆ. ಬಾಳೆಹಣ್ಣು ಎಲೆಯಲ್ಲೂ ಮಾಡ್ಕೊಬೋದು, ಇಡ್ಲಿ ತಟ್ಟೆನಲ್ಲಾದರೂ ಮಾಡ್ಕೊಬೋದು. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಹಾಗೆ ಜೀರಿಗೆ, ಸಾಸಿವೆ, ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಹಾಗೆ ಒಂದು ಗೆಡ್ಡೆ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಒಂದು ಟೊಮೆಟೊನ ಹೆಚ್ಚಿಬಿಟ್ಟು ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಬಿಟ್ಟರೆ ರೆಡಿ ಆಗುತ್ತೆ. ನಾನಿಲ್ಲಿ ಇವತ್ತು ಬಾಳೆ ಎಲೆನಲ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ತಟ್ಟೆ ಆಕಾರಕ್ಕೆ ಲಾಕ್ ಮಾಡಿಬಿಟ್ಟು ಅಥವಾ ನಾವು ಇಡ್ಲಿ ತಟ್ಟೆನಲ್ಲಾದರೂ ಮಾಡ್ಕೊಬೋದು. ಕೆಳಗಡೆ ಸ್ವಲ್ಪ ಮಸಾಲೆನ ಸೇರಿಸ್ಬಿಟ್ಟು ಅದರ ಮೇಲ್ಗಡೆ ಇಡ್ಲಿ ಬ್ಯಾಟರ್ನ ಸೇರಿಸ್ಬಿಟ್ಟು ಒಂದು 10 to 15 ಮಿನಿಟ್ಸ್ ಅಥವಾ 15 to 20 ಮಿನಿಟ್ಸ್ ನಾವು ಸ್ಟೀಮ್ ಮಾಡಿದರೆ ಆಯಿತು, ಬೇಯಿಸ್ಕೊಂಡ್ರೆ ಆಯಿತು. ಇಡ್ಲಿ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ಚಟ್ನಿ ಬೇಕಾಗಲ್ಲ, ಸಾಂಬಾರು ಬೇಕಾಗಲ್ಲ. ನಾವು ಬೇಗನೆ ಮಾಡ್ಕೊಬಹುದು. ಬೆಳಿಗ್ಗೆ ತಿಂಡಿ ಮಾಡೋದಕ್ಕೆ ಲೇಟ್ ಆಯಿತು ಅನ್ನೋವಾಗ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ.